ಹನಿ ಟ್ರ್ಯಾಪ್ಗೆ ತನ್ನ 15 ವರ್ಷದ ಬಾಲಕಿಯನ್ನ ಬಳಸ್ಕೊಂಡ ಮುನಿರತ್ನ ಯಾರೋ ಅಂತ ಅಂದ್ಕೊಳ್ಬೇಡಿ, RR ನಗರದ MLA. ಏಡ್ಸ್ ಟ್ರ್ಯಾಪ್ ಮಾಡಿಸಿದಂತ ಶಾಸಕ ಈಗ ಹನಿ ಟ್ರ್ಯಾಪ್ಗೆ 15 ವರ್ಷದ ಬಾಲಕಿಯೊಬ್ಬಳನ್ನ ಬಳಸ್ಕೊಂಡ ಅನ್ನುವಂತ ಪ್ರಶ್ನೆ. ನಿನ್ನ ದುರಾಸೆಗೆ 15 ವರ್ಷದ ಹುಡುಗಿಯನ್ನ ಬಳಸ್ಕೊಂಡಿದೀಯಾ? ಸದ್ಯದಲ್ಲೇ ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ, ಕಾಯ್ತಾ ಇರು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಸಂತ್ರಸ್ತ ಮಹಿಳೆ ಗುಡುಗಿದ್ದಾರೆ. ಆ ಹುಡುಗಿ ಬಡತನವನ್ನೇ ಬಂಡವಾಳ ಮಾಡ್ಕೊಂಡಿದ್ಯಾ? ಆ ಹುಡುಗಿಯ ಕುಟುಂಬದ ದೌರ್ಬಲ್ಯವನ್ನ ಉಪಯೋಗಿಸ್ಕೊಳ್ತಾ ಇದೀಯಾ? ನಿನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗಳನ್ನ ಬಳಸ್ಕೊಂಡಿದೀಯಾ? ಸದ್ಯದಲ್ಲೇ ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ, ಕಾಯ್ತಾ ಇರುವಂತ ಮುನಿರತ್ನ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಸಂತ್ರಸ್ತ ಮಹಿಳೆ. ನೋಡಿ, ಈ ಮಾತುಗಳನ್ನ ನಾನು ಹೇಳ್ತಾ ಇರೋದಲ್ಲ, ಪವರ್ ಟಿವಿ ಹೇಳ್ತಾ ಇರೋದಲ್ಲ, ಸಂತ್ರಸ್ತ ಮಹಿಳೆಯೊಬ್ರು ಹೇಳ್ತಾ ಇರೋದು. ನಮಗ್ ಗೊತ್ತಿಲ್ಲ ಅವ್ರು ಇನ್ನು ಏನೇನು ಬಿಡುಗಡೆ ಮಾಡಕ್ ಇಟ್ಕೊಂಡಿದಾರೋ ಏನೋ ಅನ್ನೋದು. ಇನ್ ಕೇಸ್ ಏನಾದ್ರು 15 ವರ್ಷದ ಬಾಲಕಿಯನ್ನ ಮುನಿರತ್ನ ಹನಿ ಟ್ರ್ಯಾಪ್ಗೋಸ್ಕರ ಬಳಸ್ಕೊಂಡಿದ್ರೆ ಅವ್ರಿಗಿಂತ ಥರ್ಡ್ ಕ್ಲಾಸ್, ಅವ್ರಿಗಿಂತ ವರ್ಸ್ಟ್ ಅಂಡ್ ಕಚ್ಚಡ MLA ಇನ್ನೊಬ್ರು ಇಲ್ಲ ಅಂತ ಅರ್ಥ. ಏನ್ ಹೇಳಿದ್ರು ಸಂತ್ರಸ್ತ ಮಹಿಳೆ ಕೇಳಿಸ್ಕೊಳ್ಳಿ. ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಬಿಡಿ. ನಮ್ಮ MP ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ, ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದ್ರಲ್ಲಿ ಪ್ರೂವ್ ಆಯ್ತು. ಮುನಿರತ್ನಂಗೆ ಬಲವಾದ ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು. ಕರೆಕ್ಟು. ನಿನ್ನೆ ಸೆಷನ್ ಅಲ್ಲಿ ತಿಕ್ಕಲ್ ತರ ಆಡ್ಕೊಂಡು ಲೂಸ್ ತರ ಎಲ್ಲ ಸೆಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಪೀಕರ್ ಸಾಹೇಬ್ರು ಎಷ್ಟು ಗೌರವ ಕೊಡ್ತೀವಿ ನಾವು ಅವ್ರಿಗೆ, ಬೆರಳು ತೋರಿಸಿ ಮಾತಾಡಿಸ್ತಾನೆ. ಒಬ್ಬ ರೇಪಿಸ್ಟ್ ನ ಅಲ್ಲಿ ಕೂರಿಸಿರೋದೇ ಹೆಚ್ಚು. ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಲ್ಲ ಇವನು ಒಬ್ಬ ಶಾಸಕನ. ಏನ್ ಬಂದಿರೋದು ಇವನಿಗೆ ಎಲ್ಲ? ನನ್ನಂತ ಎಷ್ಟು ಜನ ಎಲ್ರಿಗೂ ಶಾಪ ಹಿಡಿತೀಯ ನೀನು? ನಿನಗೆ ಎಷ್ಟು ಜನ ಶಾಪ ತಟ್ಟತ್ತೆ? ನಿನಗೆ 15 ವರ್ಷದ ಮೊಮ್ಮಗಳಿದ್ದಾಳೆ ಅಂತ ಕೇಳ್ತೀಯಲ್ಲ. ನನ್ನ ಮಗ ನಿನ್ನೆ ಕೇಳ್ತಾನೆ, ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮ ಇದು ಪೊಲೀಸ್ ಅವ್ರು ಕೂತಿದಾರಲ್ಲ ಹೊರಗಡೆ, ಏನಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ ಅಂತ ನಾನೇನು ಉತ್ತರ ಕೊಡ್ಬೇಕು? ನಾನೇನಂತ ಉತ್ತರ ಕೊಡ್ಲಿ ಅವನಿಗೆ? ಸದ್ಯದಲ್ಲೇ ನೀನು ನಿನ್ನ ಮೊಮ್ಮಗಳು ವಯಸ್ಸಿನ ಒಂದು ಹೆಣ್ಣು ಮಗುಗೆ, ಮೊಮ್ಮಗಳು ವಯಸ್ಸಿನ ಒಂದು ಹೆಣ್ಮಗಳಿಗೆ ಪದೇ ಹೇಳ್ತಾ ಇದ್ದೀನಿ, ಆ ಹುಡುಗಿಯ ಒಂದು ದೌರ್ಬಲ್ಯನ, ಫ್ಯಾಮಿಲಿ ತುಂಬಾ ಇದರಲ್ಲಿದೆ ಅಂತ ಹೇಳಿ, ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಉಪಯೋಗಿಸ್ಕೊಂಡು 15 ವರ್ಷದ ಹೆಣ್ಮಗಳನ್ನ ಏನು ಉಪಯೋಗಿಸ್ಕೊತಾ ಇದೆಯಲ್ಲ, ಸದ್ಯದಲ್ಲೇ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ, ಕಾಯ್ತಾ ಇರು. ನೀನ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನಿಮ್ ಹೆಂಡತಿ ಮಕ್ಕಳ ಜೊತೆ ನಿಮ್ದಿಯಾಗಿ ಒಂದಿನ ಕುತ್ಕೊಂಡು ಮನೇಲಿ ಊಟ ಮಾಡಿದ್ಯೇನೆ ನೀನು? ಒಂದಿನ ಕುತ್ಕೊಂಡು ನಿನ್ ಮನೆಯಲ್ಲಿ ಊಟ ಮಾಡಿದ್ಯಾ? ಕಂಡೋರ್ ಹೆಂಡತಿ ಮಕ್ಕಳ ಮನೆಗೆ ಊಟ ಮಾಡಿದ್ಯಲ್ಲ, ನಿನ್ ನಾಚಿಕೆ ಆಗೋದಿಲ್ಲ. ಬಂದ್ಬಿಟ್ಟು ತಿಕ್ಲಾಟ